ಯಾರೋ ರೋಡ್ನಲ್ಲಿ ಇರೋರಿಗೆ ಕರ್ಕೊಂಡೋಗಿ ಸ್ಟಾರನ್ನಾಗಿ ಮಾಡೋದಿಲ್ಲ. ಸೊ ಮೊದಲಿನ ಕಾಲದೊಳಗೆ ಏನಂತ ಹೇಳಿದ್ರೆ ಜನರೆಲ್ಲ ಬಂಗಾರವನ್ನು ಖರೀದಿ ಮಾಡ್ಲಿಕ್ಕೆ ಹೋಗ್ತಿದ್ರು. ಸೊ ಹೋದಂಥ ಸಂದರ್ಭದಲ್ಲಿ ಸೋನಾರ್ಗಳ ಈ ಪತ್ತಾರ್ಗಳು ಏನಿದ್ದಾರೆ ಅವ್ರು ಹೇಳ್ತಿದ್ರು, ಹೌದು ಇದು 24 ಕ್ಯಾರೆಟ್ ಗೋಲ್ಡ್, ಇದು 22 ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿ ಹೇಳ್ತಿದ್ರು. ಬಟ್ ಅದು ಇರ್ತಿದ್ದಿದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 18-19 ಕ್ಯಾರೆಟ್ ಗೋಲ್ಡ್ ಇರ್ತಿತ್ತು. ಇದು ಯಾರಿಗೂ ಗೊತ್ತಾಗೋದಿಲ್ಲ ಆಗಿತ್ತು. ಸೊ ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಆಗಿನ ಕಾಲದೊಳಗೆ ಯಾವುದೇ ಥರದ ಡಿವೈಸ್ ಆಯ್ತು, ಮಷಿನ್ ಆಯ್ತು ಇಲ್ಲ ಆಗಿತ್ತು. ಸೊ ಈ ಒಂದು ಪ್ರಾಬ್ಲಮ್ ಏನೈತಲ್ಲ ಇದ್ರೆ ಬೆಳೀತಾ ಹೋಯ್ತು. ಸೊ ಎಷ್ಟು ಜನ ಬಂಗಾರವನ್ನು ಮಾರ್ತಿದ್ರು, ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಹೋದ್ರು. ಅಂದರೆ ಒಂದು ಬ್ರ್ಯಾಂಡ್ ಅಂತೂ ಏನಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಲಾಸ್ ಒಳಗೆ ಹೋಗ್ತಿರ್ತದೆ. ಸೊ ಇವ್ರು ಏನು ಮಾಡ್ತಾರೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೋಟಿಸ್ ಮಾಡ್ತಾರೆ. ಅವ್ರಿಗೆ ಇನ್ನೊಂದಂತೂ ಪಕ್ಕಾ ಗೊತ್ತಿತ್ತು, ಇಂಡಿಯಾದವ್ರಿಗೆ ಫ್ರೀ ಒಳಗೆ ಏನು ಕೊಟ್ಟರು ಬಿಡೋದಿಲ್ಲ ಅನ್ನೋದು. ಸೊ ಹೀಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇಂಡಿಯಾದೊಳಗೆ ಅವ್ರದ್ದು ಎಷ್ಟು ಶೋರೂಮ್ಸ್ಗಳಿದ್ದಾವೆ ಅಲ್ಲೆಲ್ಲ ಅವ್ರು 10 ಲಕ್ಷ ರೂಪಾಯಿ ಕೊಟ್ಟು ಕ್ಯಾರೆಟ್ ಮಷಿನನ್ನು, ಬಂಗಾರವನ್ನು ಅಳೆಯುವ ಮಾಪನವಾದ ಕ್ಯಾರೆಟ್ ಮಷಿನನ್ನು ಹಚ್ತಾರೆ. ಅಲ್ಲಿ ನೀವು ನಿಮ್ಮ ಬಂಗಾರದ ಕ್ಯಾರೆಟನ್ನು ಫ್ರೀಯಾಗಿ ಟೆಸ್ಟ್ ಮಾಡ್ಬೋದು. ಸೊ ಇದರಿಂದ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ ತನಿಷ್ಕ್ ಮೇಲೆ ಎಲ್ಲ ಜನರಿಗೂ ಏನಂತ ಹೇಳಿದ್ರೆ ಟ್ರಸ್ಟ್ ಬಿಲ್ಡ್ ಆಗ್ತೈತಿ, ಟ್ರಸ್ಟ್ ಬೆಳೀತಾ ಹೋಗ್ತೈತಿ. ಸೊ ಯಾವ ಥರ ಟ್ರಸ್ಟ್ ಬಿಲ್ಡ್ ಆಗ್ತೈತಿ ಅದೇ ರೀತಿ ಇವರಿಗೆ ವ್ಯಾಪಾರ ಕೂಡ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿಂದ ಇವ್ರ ಗ್ರೋತ್ ಮೇಲೆ ಹೋಗ್ತೈತಿ. ಈಗಿದೆ ಇಂಡಿಯಾದ ಬಿಗ್ಗೆಸ್ಟ್ ಜ್ಯುವೆಲರಿ ಬ್ರ್ಯಾಂಡ್ ಆಗಿ ಬೆಳೆದು ನಿಂತೈತಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಏನಂತ ಹೇಳಿದ್ರೆ ಫಾಲೋನು ಮಾಡಿರಿ ಇನ್ಸ್ಟಾದಾಗ. ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.